ಗಿಲ್ಲಿ ಮೊಟ್ಟೆ ಕದ್ದವ್ರು ಯಾರು? ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೇಲಿ ಮೊಟ್ಟೆ ಕದಿಯೋಂಥ ಕಳ್ರಿದಾರ ಇದ್ದಾರೆ. ಅವರು ಸಾಕ್ಷಿ ಸಮೇತ ಸಿಗಾಕೊಂಡಿದ್ದಾರೆ. ಅದನ್ನ ಒಂದು ವಿಡಿಯೋ ಸಮೇತ ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ. ಆ ವಿಡಿಯೋ ನೋಡಿದ್ಮೇಲೆ ನೀವೇ ಹೇಳಿ, ಗಿಲ್ಲಿ ಮೊಟ್ಟೆ ಕದ್ದವ್ರು ಯಾರು? ಸೀಕ್ರೆಟ್ ರೂಮಲ್ಲಿ ಏನೇನೆಲ್ಲ ನಡೀತಾ ಇದೆ, ರಕ್ಷಿತಾ ಮತ್ತೆ ಧ್ರುವಂತ್ ಅವರ ಮಧ್ಯೆ ಏನೇನೆಲ್ಲ ನಡೀತಾ ಇದೆ, ಈ ಎರಡು ಟಾಪಿಕ್ಗಳ ಬಗ್ಗೆ ಈ ಒಂದು ವಿಡಿಯೋ. ಓಕೆ, ಮೊದಲನೇದಾಗಿ ಗಿಲ್ಲಿ ಮೊಟ್ಟೆ ಕದ್ದಿದ್ದು ಯಾರು ಅದನ್ನ ವಿಡಿಯೋ ಸಮೇತ ತಗೊಂಡು ಬಂದಿದ್ದೀನಿ. ಅದನ್ನ ನೋಡ್ಕೊಂಡು ಡಿಸ್ಕಷನ್ ಶುರು ಮಾಡೋಣ. ಸರ್ ಸೂಪರ್ ಆಗೈತೆ ಸರ್. ಸರ್ ಸಕ್ಕತ್ತಾಯ್ತು. ಹೋಯ್ತು. ಚಪಾತಿ ಯಾರಿಗಾರು ಬೇಕಂದ್ರೆ ಈಗಷ್ಟೇ ಒಂದು ಬೈಟ್ ಹಾಕ್ದೆ. ಆ ಒಂದು ಬೈಟಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಗಿಲ್ಲಿ ಮೊಟ್ಟೆ ಕದ್ದಿದ್ದು ಯಾರು ಅಂತ. ರಜತ್ ಅವರು ಗಿಲ್ಲಿಯ ಮೊಟ್ಟೆಯನ್ನ ಕದ್ದಿದ್ದಾರೆ. ತಟ್ಟೆಲಿ ತಿಂತಿದ್ದಂತ ಮೊಟ್ಟೆನ ಎತ್ಕೊಂಡಿದ್ದಾರೆ. ಇದೇ ನಮ್ಗೇನು ಹೊಸ್ತಲ್ಲ. ನಾವು ಕೂಡ ಸಾಕಷ್ಟು ಸಲ ನಮ್ಮ ಫ್ರೆಂಡ್ಸ್ ಜೊತೆ ಊಟ ಮಾಡ್ಬೇಕಾದ್ರೆ ಇದೇ ರೀತಿ ಮಾಡಿರ್ತೀವಿ. ಅವ್ರು ಸ್ವಲ್ಪ ಆ ಕಡೆ ಕಂಡು ನೋಡ್ಬೇಕಾದ್ರೆ ಅವ್ರ ಮೊಟ್ಟೆ ಎತ್ಕೊಳ್ಳೋದು, ಸ್ವೀಟ್ಸ್ ಎತ್ಕೊಳ್ಳೋದು, ಹಪ್ಪಳ ಎತ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತೀವಿ. ಆಸ್ ಇಟ್ ಈಸ್ ನಡೀತಾ ಇದೆ. ಕಬಾಬ್ ಎತ್ಕೊಳ್ಳೋ ರೀತಿ ಮೊಟ್ಟೆನ ಎತ್ಕೊಂಡಿದ್ದಾರೆ. ಹಾಗಾದ್ರೆ ಈ ಟಾಪಿಕ್ಕು ರಜತ್ ಅವರೇ ಮೊಟ್ಟೆ ಎತ್ಕೊಂಡಿದ್ದು ಅನ್ನೋದು ಗಿಲ್ಲಿಗೆ ಗೊತ್ತಾಯ್ತೋ ಗೊತ್ತಾಗಿಲ್ವೋ? ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೂಡ ಒಂದೊಂದು ಮೊಟ್ಟೆನ ಹಾಕ್ತಾರೆ. ಒಂದು ಮೊಟ್ಟೆನ ಡಿವೈಡ್ ಮಾಡಿ ಎರಡೆರಡು ಹೋಳು. ಸೊ ಇಲ್ಲಿ ಗಿಲ್ಲಿದು ಅರ್ಧ ಮೊಟ್ಟೆ ಕಳ್ತನ ಆಗಿದೆ. ಹಾಗಾದ್ರೆ ಅರ್ಧ ಮೊಟ್ಟೆ ಕಳ್ತನ ಆಗಿದ್ರ ಬಗ್ಗೆ ಗಿಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ, ಯಾರನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಹುಡುಕ್ತಾ ಇದ್ದಾರೆ, ಬನ್ನಿ ನೋಡೋಣ. ಚಪಾತಿ ಎಲ್ಲ ಎತ್ಬಿಟ್ಟು ನೋಡ್ತಾವ್ರೆ, ಸಿಗ್ತಾ ಇಲ್ಲ, ಮೊಟ್ಟೆ ಸಿಗ್ತಾ ಇಲ್ಲ, ಹುಡುಕ್ತಾ ಇದಾರೆ, ಬಟ್ಲೆ ಎತ್ಕೊಂಡು ನೋಡ್ತಾ ಇದಾರೆ. ಬೌಲಿ ಕೆಳಗಡೆ ಇರ್ಬೋದಾ, ಚಪಾತಿ ಕೆಳಗಡೆ ಇರ್ಬೋದಾ, ಅಥವಾ ತಿಂದ್ಬಿಟ್ಟು ಮಿಸ್ ಆಗಿ, ಅಥವಾ ರಜತಣ್ಣನ ಎತ್ಕೊಂಡ್ರ ಕೇಳೋದಕ್ಕೆ ಧೈರ್ಯ ಇಲ್ಲ ರಜತಣ್ಣನ. ಬಟ್ ಮೊಟ್ಟೆ ಕಳ್ತನ ಆಗಿರೋದು ಈಗ ರಿವೀಲ್ ಆಗಿದೆ. ನೆಕ್ಸ್ಟ್ ಡೌಟ್ ಬರೋದು ಯಾರ ಮೇಲೆ, ಯಾರು ತಗೊಂಡಿದ್ದಾರೆ ಅಂತಂದೇಳಿ ಗಿಲ್ಲಿ ಕೇಳ್ತಾ ಇದಾರೆ. ಮಸ್ತ್ ಮಜವಾಗಿದೆ. ಇದೊಂಥರ ಮಿಡ್ ನೈಟ್ ಅಲ್ಲೂ ಒಂಥರ ಕಾಮಿಡಿ ಅಂತ ಹೇಳ್ಬೋದು. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಅದು. ಅದು ಯಾಕೆ ಅರ್ಧ ಮೊಟ್ಟೆ ಹಾಕಿದ್ಯಾ ನನಗೆ ಅಂತ ಮ್ಯೂಟೆಂಟ್ ರೋಗೋ ಅವ್ರನ್ನ ಕೇಳ್ತಾ ಇದಾರೆ. ನಾನು ಅಬ್ಸರ್ವ್ ಮಾಡಿಲ್ಲ ಅದು ಯಾಕೆ ಹಾಕಿದ್ಯಾ ಅರ್ಧ ಮೊಟ್ಟೆ ನನಗೆ ಅಂತಂದೇಳಿ. ಎಷ್ಟು ಕ್ಯೂಟ್ ಆ ಮಗು ತರ ಕೇಳ್ತಾ ಇದಾರೆ. ಬಹುಶಃ ಈ ಒಂದು ಮುಗ್ಧತೆ, ಈ ಒಂದಷ್ಟು ಮಗು ಮನಸ್ಸಿರೋದಕ್ಕೇನೆ ಗಿಲ್ಲಿ ಕರ್ನಾಟಕ ಜನತೆಯ ಮನಸ್ಸನ್ನು ಗೆದ್ದಿರೋದು ಅಂತ ಹೇಳ್ಬೋದು. ಸೊ ಒಟ್ನಲ್ಲಿ ಒಂಥರ ಕ್ಯೂಟ್ ಆಗಿದೆ. ರಜತ್ ಅವರು ಮತ್ತೆ ಗಿಲ್ಲಿ ಅವರು ಇದೇ ರೀತಿ ಇರಲಿ ಅಂತ ನಾನು ಇಷ್ಟಪಡ್ತೀನಿ. ಇದೇ ರೀತಿ ನೋಡೋದಕ್ಕೆ ಇಷ್ಟಪಡ್ತೀನಿ. ಇವರಿಬ್ಬರನ್ನು ಕೂಡ ಜಗಳ ಒಂದು ಪೈಪೋಟಿ ನೋಡೋಕೆ ನನಗೆ ಇಷ್ಟ ಇಲ್ಲ. ಇವ್ರು ಇದೇ ರೀತಿ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಇದಿಷ್ಟು ಆದಮೇಲೆ ಮೊಟ್ಟೆ ಕನ್ವರ್ಸೇಷನ್ ಓಕೆ. ಇನ್ನು ಸೀಕ್ರೆಟ್ ರೂಮಲ್ಲಿ ಏನು ನಡೀತಾ ಇದೆ, ಧ್ರುವಂತ್ ಮತ್ತೆ ರಕ್ಷಿತಾ ಮಧ್ಯೆ ಏನೇನೆಲ್ಲ ನಡೀತಾ ಇದೆ, ನೆಮ್ಮದಿಯಾಗಿದ್ದಾರಾ ಅಥವಾ ಏನಾದರೂ ಜಗಳ ಮಾಡ್ಕೊತಾ ಇದ್ದಾರಾ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಅದ್ರದ್ದು ಕೂಡ ಒಂದು ಪ್ರೊಮೋ ರಿವೀಲ್ ಆಗಿದೆ. ಸೊ ನನಗೆಲ್ಲೋ ಒಂದು ಕಡೆ ಇವರಿಬ್ಬರನ್ನು ಕೂಡ ಸೀಕ್ರೆಟ್ ರೂಮಲ್ಲಿ ಬಿಟ್ಟಿರೋದು ಒಳ್ಳೇದಾಯಿತು ಅಂತ ನನ್ನ ಒಂದು ಅನಿಸಿಕೆ. ಯಾಕೆ ಅಂತಂದರೆ ಎಷ್ಟರ ಮಟ್ಟಿಗೆ ಜಗಳ ಆಡ್ತಾ ಇದ್ದಾರೆ ಅಂತಂದರೆ ಅದರ ಒಂದಷ್ಟು ಹೈಲೈಟ್ ಡೈಲಾಗ್ ಹೇಳಬೇಕಂದ್ರೆ, ನೀವು ರಕ್ಷಿತಾ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಫೋಟೇಜ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ, ಕಾಪಿ ಕ್ಯಾಟ್ ನೀವು. ನೆಕ್ಸ್ಟ್ ಎಲ್ಲಿಂದ ಶುರುವಾಗುತ್ತೆ ಆ ಒಂದು ಪ್ರೊಮೋ ಅಂತಂದರೆ, ಒಂದು ಕನ್ವರ್ಸೇಷನ್, ನೀವು ಯಾಕೆ ಇಷ್ಟೊಂದು ಸ್ಟೈಲ್ ಮಾಡೋದು ಅಂತಂದರೆ, ಯಾಕೆ ಈ ರೀತಿ ಸ್ಟೈಲಿಶ್ ಬಟ್ಟೆಗಳನ್ನ ಹಾಕೋದು ಅಂತ ಕೇಳ್ತಾಳೆ ರಕ್ಷಿತಾ. ಆಗ ಧ್ರುವಂತ್ ಅವ್ರು ಹೇಳ್ತಾರೆ, ನನಗೆ ಸ್ಟೈಲ್ ಅಂದರೆ ಇಷ್ಟ, ನನಗೆ ಸ್ಟೈಲ್ ಅಂದರೆ ತುಂಬ ಇಷ್ಟ ಅಂತಂದೇಳಿ ಅವ್ರು ಹೇಳೋವಂಥದ್ದು. ಸೊ ಅಲ್ಲಿದ್ದದ್ದು ಎಲ್ಲೆಲ್ಲಿಗೆ ಹೋಗುತ್ತೆ ಅಂದರೆ ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ದಾರಿನೇ ಇಲ್ಲ. ಇವರಿಬ್ಬರ ಮಧ್ಯೆ ಹೆಂಗಾಗುತ್ತೆ ಅಂದರೆ, ಧ್ರುವಂತ್ ಏನಾದರೂ ರೈಸ್ ಆದ ಅಂತಂದರೆ ರಕ್ಷಿತಾ ಅಲ್ಲಿ ನಿಲ್ಲಲ್ಲ, ತಿರ್ಕೊಂಡು ಹೋಗೋದಕ್ಕೆ ಅಂತ ಟ್ರೈ ಮಾಡ್ತಾಳೆ. ಬಟ್ ಇರೋದೇ ಒಂದು ರೂಮ್, ಎಲ್ಲೂ ಕೂಡ ಹೋಗೋಕ್ಕಾಗಲ್ಲ. ಆ ರೂಮಲ್ಲೇ ಮ್ಯಾನೇಜ್ ಮಾಡಬೇಕು. ಸೊ ಮಸ್ತ್ ಮಜವಾಗಿದೆ. ಸೀಕ್ರೆಟ್ ರೂಮ್ಗೆ ಇವ್ರಿಬ್ಬರನ್ನ ಹಾಕಿರೋದು ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗಿದೆ. ಬಿಗ್ ಬಾಸ್ನ ನಾನು ಇವಾಗ ಓಪನ್ ಮಾಡಿ ನೋಡ್ತಿರೋದೆ ಸೀಕ್ರೆಟ್ ರೂಮ್ದು ಏನಾದರೂ ತೋರಿಸ್ತಾ ಇದ್ದಾರಂತ. ಫಸ್ಟ್ ಆಫ್ ಆಲ್ ನನಗೆ ಇಲ್ಲಿವರೆಗೂ ರಕ್ಷಿತಾ ಮತ್ತು ಧ್ರುವಂತ್ ಅವರ ಫೋಟೇಜ್ ಅದರ ಒಂದು ಎಂಟರ್ಟೈನ್ಮೆಂಟ್ ಬಗ್ಗೆ ನಾನು ಅಷ್ಟು ಕಾಯ್ತಾ ಇರಲಿಲ್ಲ. ಸಿಕ್ಕಾಗಿ ಅನುಭವಿಸ್ತಾ ಇದ್ದೆ, ಎಂಜಾಯ್ ಮಾಡ್ತಾ ಇದ್ದೆ. ಬಟ್ ಪರ್ಟಿಕ್ಯುಲರ್ ಆಗಿ ಇವರಿಬ್ಬರು ಕೂಡ ಸೀಕ್ರೆಟ್ ರೂಮ್ಗೆ ಹೋದ್ಮೇಲೆ ನಾನು ಅದನ್ನು ವೆಯ್ಟ್ ಮಾಡಿ ನೋಡ್ತಾ ಇದ್ದೀನಿ. ನಾನು ಅದಕ್ಕೆ ಕೇಳ್ಕೊತಾ ಇದ್ದೀನಿ, ಈ ಒಂದು ವಾರ ಅಲ್ಲ, ಇನ್ನೂ ಒಂದು 2-3 ವಾರ ಅವರಲ್ಲೇ ಇರಲಿ ಅಂತ ಕೇಳ್ಕೊಂತೀನಿ. ನನಗೆ ಒಂದು ಕ್ವೆಶ್ಚನ್ ಉಂಟು, ಇಷ್ಟು ಸ್ಟೈಲ್ ಯಾಕೆ ಮಾಡ್ತೀರಾ? Because I love myself. ಬಿಗ್ ಬಾಸ್ ಕೂಡ ಇವತ್ತು ಹೇಳನಲ್ವಾ ನೋಡಿ, ಇಷ್ಟು ಸೈಲೆಂಟ್ ಆಗಿದೆ ಕನ್ವರ್ಸೇಷನ್. ಸೊ ಸೈಲೆಂಟ್ ಆಗಿ ಶುರು ಆಗುತ್ತೆ, ಮಲ್ಕೊಂಡು ಆರಾಮಾಗಿ ಕೇಳ್ತಾಳೆ, ಕಾಮ್ ಆಗಿ ಇವರು ಕೂಡ ಆನ್ಸರ್ ಮಾಡ್ತಾರೆ ಧ್ರುವಂತ್ ಅವರು. ಬಟ್ ಇದಾದ್ಮೇಲೆ ನೆಕ್ಸ್ಟ್ ಸ್ಲೋಲಿ ರೈಸ್ ಆಗ್ತಾರೆ. ಯಾವ ರೀತಿ ರೈಸ್ ಆಗ್ತಾರೆ ಅಂತಂದ್ರೆ, ಸ್ಲೋಲಿ ಇವರಿಬ್ಬರ ಜಗಳ ಎಷ್ಟರ ಮಟ್ಟಕ್ಕೆ ಪೀಕ್ಸ್ಗೆ ಹೋಗುತ್ತೆ ಅಂತ ಅದ್ರದ್ದು ಒಂದು ಸಣ್ಣ ಬೈಟ್ ತೋರಿಸ್ತೀನಿ. ಆ ಬೈಟ್ ನೋಡಿದ್ಮೇಲೆ ನಿಮಗೂ ಖುಷಿ ಆಗುತ್ತಾ ಬೇಜಾರಾಗುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಬ್ಬರಲ್ಲಿ ಯಾರು ತಪ್ಪು ಅಂತ ನಾನು ಹೇಳಲ್ಲ. ಬಟ್ ಇವರಿಬ್ಬರು ಜಗಳ ನೋಡೋದಕ್ಕೆ ತುಂಬ ಕ್ಯೂಟ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಬ್ಬರು ಕೂಡ ರೈಸ್ ಆದರು ಅಂದರೆ ಇವರಿಬ್ಬರು ಒಳಗಡೆ ಇರ್ತಕ್ಕಂಥ ನಾಗವಲ್ಲಿ ಆಚೆ ಬರ್ತಾರೆ. ಇವರಿಬ್ಬರದ್ದು ಒಂದು ಸಪ್ರೇಟ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಯೂನಿಕ್ ಸ್ಟೈಲ್, ಯೂನಿಕ್ ಒಂದು ಮಾಡ್ಯುಲೇಷನ್ಸ್, ಒಂದು ಒಳ್ಳೆ ಎಕ್ಸ್ಪ್ರೆಷನ್ಸ್ ಎಲ್ಲ ಆಚೆ ಬರ್ತವೆ. ಅದನ್ನು ನೋಡೋದಕ್ಕೆ ನನಗೂ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ಇವರಿಬ್ಬರು ಕೂಡ ಜಗಳ ಆಡಬೇಕಾದ್ರೆ ತುಂಬ ಮುದ್ದಾಗಿ ಕಾಣಿಸ್ತಾರೆ. ಹಂಗಂತ ಧ್ರುವಂತ್ ಹೇಟರ್ಸ್ ಯಾರು ಕೂಡ ನಾನು ಧ್ರುವಂತ್ನ ಇಷ್ಟಪಡ್ತಾ ಇದೀನಿ ಅಂತ ಅನ್ಕೋಬೇಡಿ. ಬನ್ನಿ ಅದ್ರದ್ದೊಂದು ಬೈಟ್ ಪ್ಲೇ ಮಾಡ್ತಾ ಇದೀನಿ ನೋಡಿ. ಯಾಕೆ ಫುಟೇಜ್ಗೋಸ್ಕರ? ಫುಟೇಜ್ ಬೇಕಾ?
ಕಾಪಿ ಕ್ಯಾಟ್ ರಕ್ಷಿತಾ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ? ರಕ್ಷಿತಾನ ಆರ್ ಕೂಡ ಇಲ್ಲ ನೀವು, ಆರ್ ಕೂಡ ಇಲ್ಲ. ಓಕೆ, ನೋಡಿದ್ರಲ್ಲ, ಇದಿಷ್ಟು ಇವರಿಬ್ಬರ ಜಗಳ. ಫುಟೇಜ್ ಬೇಕಾ? ಕಾಪಿ ಕ್ಯಾಟ್ ನೀವು. ರಕ್ಷಿತನ ಆರು ಕೂಡ ಅಲ್ಲ ನೀವು. ರಕ್ಷಿತ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅದೆಲ್ಲ ಸಾಧ್ಯನೇ ಇಲ್ಲ ನಿಮ್ಮ ಕೈಯಿಂದ ಅಂತ. ಸೊ ಇಲ್ಲಿ ಫೈನಲಿ ಧ್ರುವಂತ್ ಅವರು ಕೊನೆಯದಾಗಿ ರಕ್ಷಿತ್ ಅವ್ರಿಗೆ ಚಪ್ಪಲಿನ ತೋರಿಸಿರ್ತಕ್ಕಂಥದ್ದು. ನನ್ನ ಇದಕ್ಕೂ ಸಮ ಇಲ್ಲ ಅಂತೇಳಿ ತೋರಿಸಿರೋದು. ಬಹುಶಃ ಇದು ಕೂಡ ಎಲ್ಲೋ ಒಂದು ಕಡೆ ವಾರದ ಅಂತ್ಯದಲ್ಲಿ ಸುದೀಪ್ ಸರ್ ಹತ್ರ ಬೈಸ್ಕೊಳ್ಳೋದಕ್ಕೆ ಇದು ಕೂಡ ಕಾರಣ ಆಗುತ್ತಾ ಗೊತ್ತಿಲ್ಲ. ಸೊ ಇದಿಷ್ಟು ಇವತ್ತಿನ ಬಿಗ್ ಬಾಸ್ನ 2 ಪ್ರೊಮೋಗಳ ಒಂದು ರಿವ್ಯೂ ಆಗಿತ್ತು. ಈ ಒಂದಷ್ಟು ಪ್ರೊಮೋಗಳನ್ನ ನೋಡಿದ್ಮೇಲೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ತಿಳಿಸಿ. ಮೊಟ್ಟೆ ಕಳ್ಳ ಅದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು? ರಜತ್ ಅವರು ಮೊಟ್ಟೆ ಕದ್ದಿದ್ದು ಕ್ಯೂಟ್ ಆಗಿದೆ ಅಂತ ನನ್ನ ಒಂದು ಅನಿಸಿಕೆ. ಬಟ್ ಆದರೂ ಕೂಡ ಅಲ್ಲಿ ಫುಡ್ ಸಿಗೋದೇ ಕಷ್ಟ ಆಗಿದೆ. ಅಲ್ಲೂ ಕೂಡ ಅವರು ಅರ್ಧ ಮೊಟ್ಟೆ ಕಿತ್ಕೊಂಡ್ರು. ನನಗೆಲ್ಲ ಒಂದು ಕಡೆ ಬೇಜಾರಾಯಿತು. ಸೊ ಗಿಲ್ಲಿ ಮೊಟ್ಟೆ ಕದ್ದಿದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನಾಗುತ್ತೆ ಅದನ್ನ ಕಮೆಂಟಲ್ಲಿ ತಿಳಿಸಿ. ನಾನು ರಜತ್ ಅವ್ರಿಗೆ ಬೈತಾ ಇಲ್ಲ, ಈ ಕಡೆ ಧ್ರುವಂತ್ ಅವ್ರಿಗೂ ಬೈತಾ ಇಲ್ಲ. ರಜತ್ ವರ್ಸಸ್ ಗಿಲ್ಲಿ ಇವರಿಬ್ಬರ ಒಂದು ತುಂಟಾಟ ಹಾಗೇ ಇರಲಿ. ರಕ್ಷಿತಾ ಮತ್ತು ಧ್ರುವಂತ್ ಇವರಿಬ್ಬರ ಜಗಳ ಕೂಡ ಹಾಗೆ ಇರಲಿ, ನಡೀತಾ ಇರಲಿ. ಇನ್ನು ಸ್ವಲ್ಪ ದಿನಗಳಿದೆ ಬಿಗ್ ಬಾಸ್ ಮುಗಿಯೋದಕ್ಕೆ. ಸೊ ಅಲ್ಲಿವರೆಗೂ ನಾವು ಇದನ್ನ ನೋಡಲೇಬೇಕು. ನೋಡೋಣ. ಅದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಗಳು ಏನಾದರೂ ಮಿಸ್ಟೇಕ್ ಆಗಿದ್ರೆ, ಯಾವುದಾದ್ರೂ ವಿಚಾರ ಬಗ್ಗೆ ಮಾತಾಡಬೇಕು ಅಂತ ಅನಿಸಿದ್ರೆ ಅದನ್ನೆಲ್ಲ ನೀವು ಕಮೆಂಟಲ್ಲಿ ಹಂಚ್ಕೋಬೋದು. ಹಾಗೆ ನಿಮ್ಮ ಒಂದು ಅನಿಸಿಕೆ ಕೂಡ ಹಂಚ್ಕೋಬೋದು. ಕೊನೆಯದಾಗಿ ನನ್ನ ಒಂದು ವಿಡಿಯೋ ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು ಅನ್ನಂದ್ರೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಒಂದು ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಗೊತ್ತಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ. ಅಲ್ಲಿವರೆಗೂ ನಾನು ನಿಮ್ಮ ರಘುವರ್ಯ. ಲವ್ ಯು ಆಲ್.